ಶಿವಪೂಜೆಯಲ್ಲಿ ಕರಡಿ ಬಂದಂತೆ ಯಾರು ಬಂದಿರಬಹುದು? ಯಾರು ನೀವು? ಪೋಸ್ಟ್ ಮ್ಯಾನ್. ಪೋಸ್ಟ್ ಮ್ಯಾನ್. ನಿಮ್ಮ ಹೆಸರಲ್ಲಿ ಒಂದು ಪೋಸ್ಟ್ ಬಂದಿದೆ. ನಾನು ಬರ್ತೀನಿ. ಅರ್ಜೆಂಟ್ ಆಗಿ ಹೋಗಬೇಕಂತ ನನಗೆ ಪಾಕಿಸ್ತಾನ ಜೊತೆ ಯುದ್ಧ ಪ್ರಾರಂಭ ಆಗಿದೆ. ತಕ್ಷಣ ನನ್ನ ರಜೆಯನ್ನು ಹೊರತುಪಡಿಸು ಬೇಗನೆ ಬಾಯೊಂದು ಟೆಲಿಗ್ರಾಮ್ ಮಾಡಿದ್ದಾರೆ. ಅಲ್ರಿ, ಈ ಟೆಲಿಗ್ರಾಮ್ ಇವತ್ತೇ ಬರಬೇಕೇನ್ರಿ? ಅಲ್ರಿ, ಬರ್ಲಿ ಬಿಡು, ಏನು ತಪ್ಪಾಗಿದೆ? ನೀನು ಹೋಗಿ ನನ್ನ ಬಟ್ಟೆ ಪ್ಯಾಕ್ ಮಾಡಿ ಬ್ಯಾಗ್ ತೆಗೆದುಕೊಂಡು ಬಾ. ಮಂಜು, ಅರ್ಜೆಂಟವಾಗಿ ದಿಲ್ಲಿಗೆ ಬರ್ಬೇಕಂತ ಟೆಲಿಗ್ರಾಮ್ ಬಂದಿದೆ. ನಿನಗೂ ಸಹ ಬಂದಿದೆಯೇ? ಹೌದು ಸುಭಾಷ್, ನನಗೂ ಬಂದಿದೆ. ಹಾಗಾದರೆ ಬೇಗ ತಯಾರಾಗು, ಇಬ್ಬರು ಕೂಡಿ ಒಟ್ಟಿಗೆ ಹೋಗೋಣ. ಸುಭಾಷ್, ನಾನು ರೆಡಿಯಾಗಿ ಬರುತ್ತೇನೆ, ಬೇಗ ಹೋಗೋಣ. ಅಚ್ಚ, ಹೋಗು. ನಿನಗೂ ಬೇಗ ಬಾ ಅಂತ ಟೆಲಿಗ್ರಾಮ್ ಮಾಡಿದ್ರಪ್ಪ. ಹೌದು ಹೌದು ಅತ್ತಿಗೆ. ಇದೇನು ಸುಭಾಷ್, ಇಂಥ ಸಂತೋಷದ ಸಂದರ್ಭದಲ್ಲಿ ಈ ಟೆಲಿಗ್ರಾಮ್ ಕೂಡ ಈಗಲೇ ಬಂದ್ಬಿಟ್ಟಿದೆ. ಅತ್ತಿಗೆ ಬರಲೇಬೇಕಾಗಿದೆ, ದೇಶಕ್ಕೆ ಹೋಗಲೇಬೇಕಾಗಿದೆ. ಅತ್ತಿಗೆ ಇಂದೆಲ್ಲ ನಾಳೆ, ಕೇವಲ 4-5 ದಿವಸಗಳಲ್ಲಿ ವಾಪಸ್ ಬಂದೇ ಬಿಡ್ತೀವಿ. ನೀನು ಹೇಳೋ ಮಾತು ನಿಜ ಸುಭಾಷ್, ಆದ್ರೆ ಈ ಸಂತೋಷದ ಘಳಿಗೆಯಲ್ಲಿ ಅವ್ರನ್ನ ಇಲ್ಲಿಂದ ಕಳಿಸೋದಕ್ಕೆ ಮನಸ್ಸಾದ್ರೂ ಟೆಲಿಗ್ರಾಮ್ ಬಂತು ಹೋಗೋಣ ಅಂತ ಹೇಳ್ತಾ ಇದ್ದೆ. ಆದ್ರೆ ನಮ್ಮ ಮದುವೆಯಾಗಿ ಇವತ್ತಿಗೆ 4 ದಿನಗಳಾಗಿದೆ. ಇವತ್ತು ನಮ್ಮ ಪ್ರಥಮ ರಾತ್ರಿ. ಅವ್ರು ಇವತ್ತು ಬರೋದು. ನೀನ್ ಬೇಕಿದ್ರೆ ಮುಂದೆ ಹೋಗಿರು, ಅವ್ರು ನಾಳೆ ಬರ್ತಾರೆ. ಅತ್ತಿಗೆ, ನೀವು ಹೇಳುವ ಮಾತು ಸತ್ಯ. ನಾವು ದೇಶಕ್ಕೆ ಯುದ್ಧ ಮಾಡಲೇ ಹೋಗಬೇಕು. ದಯವಿಟ್ಟು ಅವರಿಗೆ ಒತ್ತಾಯ ಮಾಡಬೇಡ ಸುಭಾಷ್, ಒತ್ತಾಯ ಮಾಡಬೇಡ. ಅತ್ತಿಗೆ, ಕೇವಲ 4-5 ದಿವಸಗಳಲ್ಲಿ ವಾಪಸ್ ಬಂದೇ ಬಿಡ್ತೇವೆ. ಅತ್ತಿಗೆ, ಬಂದೇ ಬಿಡ್ತೇವೆ. ಭಾರತಿ, ನಿನ್ನ ಅಭಿಪ್ರಾಯದಲ್ಲಿ ನಾನು ಯುದ್ಧಕ್ಕೆ ಹೋಗಬಾರದಲ್ಲವೇ? ನೀವಿವತ್ತು ಯುದ್ಧಕ್ಕೆ ಹೋಗಬಾರ್ದು. ಇವತ್ತು ನಮ್ಮ ಪ್ರಥಮ ರಾತ್ರಿ. ಈ ಶುಭ ಸಂದರ್ಭದಲ್ಲಿ ನೀವು ಯುದ್ಧಕ್ಕೆ ಹೋಗ್ತಾ ಇರೋದು ನನ್ನ ಮನಸ್ಸಿಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ. ಭಾರತಿ, ಒಬ್ಬ ದೇಶ ಸೈನಿಕನ ಹೆಂಡತಿಯಾಗಿ ರಣರಂಗದಲ್ಲಿ ಯುದ್ಧ ಮಾಡಲು ಹೊರಟ ಗಂಡನಿಗೆ ಮನೆಯಲ್ಲಿ ಹೇಡಿಯಂತೆ ಇರು ಎಂದು ನಿನ್ನ ಬಾಯಿಂದ ಇಂಥ ಮಾತು ಹುಚ್ಚಿ, ದೇಶ ಪ್ರೇಮಕ್ಕಾಗಿ ಎಷ್ಟೋ ಜನ ಪ್ರಾಣ ಕೊಟ್ಟಿದ್ದಾರೆ. ನಮ್ಮ ದೇಶವನ್ನು ಗೆಲ್ಲಲು ಬ್ರಿಟಿಷರಿಗೆ ಬೆನ್ನು ತೋರಿಸಿದೆ. ನಮ್ಮ ಪ್ರಾಣವನ್ನು ಬಲಿದಾನ ಕೊಟ್ಟು ಅವರಿಗೆ ನಮ್ಮ ಅಭಿಮಾನ ತೋರಿಸಿಕೊಟ್ಟಿದ್ದೇವೆ. ಇಂದು ನಮ್ಮ ದೇಶದೊಂದಿಗೆ ಹೋರಾಡುವಾಗ ವೈರಿಗಳ ಗುಂಡೇಟಿಗೆ ಬಲಿಯಾಗಿ
ಸಾವಿರಾರು ಜನರ ಸೈನಿಕರು ರಕ್ತ ಭೂಮಿಗೆ ಬಿದ್ದು ಆ ರಕ್ತ ಭೂಮಿಯಲ್ಲಿ ವೈರಿಗಳ ಪಾದ ಮೇಂದುವಾಗ ಸತ್ತ ಸೈನಿಕರ ಕುಟುಂಬದಲ್ಲಿ ಕಣ್ಣೀರು ಹೊಳೆಹರುವಾಗ ಮಾಡಿಕೊಂಡ ಹೆಂಡತಿ ಮಾತು ಕೇಳಿ ನಿನ್ನ ರಸಿಕನಾಗಿ ಈ ಹೂಮಂಚದ ಮೇಲೆ ಮಲಗಿಕೊಂಡರೆ ನನಗೆ ಅನ್ನ ನೀಡಿದ ಭಾರತ ಭೂಮಿಯು ಮೆಚ್ಚಬಹುದೇ ಭಾರತಿ. ಭಾರತಿ ದೇಶ ಪ್ರೇಮವನ್ನು ಮರೆತು ಹೇಡಿಯಾಗಿ ವೈರಿಗಳಿಗೆ ದೇಶವನ್ನರ್ಪಿಸಿದಂತಲ್ಲ, ಹೆತ್ತ ತಾಯಿಯು ವೈರಿಗಳಿಗೆ ಅರ್ಪಿಸಿದಂತೆ ಸರಿ. ಭಾರತಿ, ಈ ಅಭಿಮಾನ ನಿನಗೆ ಅರ್ಥವಾಗಲಾರದು. ನಾ ಹೇಳಿದಂತೆ ಬ್ಯಾಗ ತೆಗೆದುಕೊಂಡು ಬಾ. ನೀವೇನ್ರಿ ಮಾತಾಡ್ತಾ ಇದ್ದೀರಾ? ನೀವೇನ್ರಿ ಹೇಳ್ತಾ ಇದ್ದೀರಾ? ಹೌದು ಭಾರತಿ, ಹುಟ್ಟುವುದು ಒಂದಿನ, ಸಾಯುವುದು ಒಂದಿನ. ಹುಟ್ಟು ಸಾವಿನ ಮಧ್ಯೆ ಬಿಟ್ಟು ಹೋಗುವ ಹೆಸರು ಮಾತ್ರ ಬಹುದಿನ. ಇಂದು ನಾನು ನನ್ನ ದೇಶಕ್ಕೋಸ್ಕರ ಸತ್ತರೂ ಚಿಂತೆ ಇಲ್ಲ. ಮುಂದಿಟ್ಟ ಹೆಜ್ಜೆ ಹಿಂದಕ್ಕೆ ತೆಗೆಯಲಾರೆ ಭಾರತಿ. ಭಾರತಿ, ನಿಮ್ಮ ಮಾತು ನಿಜ ರೀ. ನಿಮ್ಮ ಮಾತು ನಿಜ ರೀ. ಸೈನಿಕನ ಹೆಂಡತಿಯಾದ ನಾನು ನನ್ನ ಕರ್ತವ್ಯವನ್ನ, ಜವಾಬ್ದಾರಿಯನ್ನ ಮರೆತು ಬಿಟ್ಟು ನಿಮಗೆ ಯುದ್ಧಕ್ಕೆ ಹೋಗಬೇಡ ಅಂತ ಹೇಳಿದೆ. ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸ್ಬಿಡ್ರಿ. ನಿಜವಾಗ್ಲೂ ನಾನೊಬ್ಬಳು ಸೈನಿಕನ ಹೆಂಡತಿಯಾಗಿ ಹೆಮ್ಮೆಯಿಂದ ಇವತ್ತು ನಾನೇ ನಿಮಗೆ ಯುದ್ಧಕ್ಕೆ ಹೋಗುವಂತ ಕಳಿಸ್ಕೊಡ್ತೀನಿ. ಮಂಜು, ನೀನು ಹೇಳಿದ ಮಾತು ಬರೇ ನಮ್ಮ ದೇಶದ ಸೈನಿಕರೇ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಪ್ರಜೆಗೂ ಈ ವಿಮಾನ ಬಿರಬೇಕು. ಅಂದಾಗಲೇ ನಮ್ಮ ದೇಶದ ಕೀರ್ತಿ ಅಮರಾಗಿ ಉಳಿಯುತ್ತದೆ. ಇವತ್ತು ನಾನು ಸೈನಿಕನ ಹೆಂಡತಿಯಾಗಿ ಬಹಳ ಆತ್ಮವಿಶ್ವಾಸದಿಂದ ಯುದ್ಧದಲ್ಲಿ ನೀವು ಗೆದ್ದು ಬರಲೇಬೇಕು ಅಂತ ನಿಮಗೆ ಆರತಿ ಮಾಡಿ ವೀರ ತಿಲಕವನ್ನಿಟ್ಟು ಕಳಿಸ್ಕೊಡ್ತಾ ಇದ್ದೇನೆ. ಭಾರತಿ, ಒಂದು ನಿಮಿಷ. ಮೊದಲು ನಮ್ಮ ದೇಶದ ಧ್ವಜವನ್ನು ಪೂಜೆ ಮಾಡು, ಆಮೇಲೆ ನನಗೆ ಆರತಿ ಮಾಡುವಂತೆ. हर कर्म अपना करेंगे, हर कर्म अपना करेंगे, ऐ वतन तेरे लिए दिल दिया जान दिए, वतन तेरे लिए दिल दिया जान दिए, वतन तेरे लिए हर कर्म अपना करेंगे, हर कर्म अपना करेंगे, ऐ वतन तेरे लिए दिल जाए जान दिए, वतन तेरे लिए